ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಇವತ್ತಿನ ಟಾಪಿಕಲ್ಲಿ MS Excel ಅಲ್ಲಿ ರೌಂಡ್ ಫಾರ್ಮುಲಾವನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಾವು ಹೊಸದಾಗಿ ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಆ ಬೆಲ್ ಐಕನ್ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಓಕೆನಾ? ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. MS Excel ಒಳಗಡೆ ನಾವಿವತ್ತು ರೌಂಡ್ ಫಾರ್ಮುಲಾವನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನೋಡೋಣ, ಸರಿನಾ? ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಅಂದರೆ ಒಂದು ಕಡೆ ವ್ಯಾಲ್ಯೂ ಇದೆ, ಒಂದು ಕಡೆ ರೌಂಡ್ ಫಾರ್ಮುಲಾ ಇದೆ, ಅಂದರೆ ಎರಡು ಎಕ್ಸಾಂಪಲ್ ಇದೆ ನನ್ನ ಹತ್ರ. ನೆಕ್ಸ್ಟು ಶೀಟ್ 2ನಲ್ಲಿ ಬಂದುಬಿಟ್ಟು ಸೊ ಒಂದು ನೇಮ್ತ ಐಟಮ್ಸ್ಗಳಿದ್ದಾವೆ, ನೆಕ್ಸ್ಟ್ ಕ್ವಾಂಟಿಟಿ, ಅಮೌಂಟ್ ಎಲ್ಲ ಇದೆ. ಸೊ ಇದಕ್ಕೆ ರೌಂಡ್ ಫಾರ್ಮುಲಾವನ್ನು ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಈ ಒಂದು ಡಾಟಾಗೆ ರೌಂಡ್ ಫಾರ್ಮುಲಾವನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನೋಡೋಣ, ಸರಿನಾ? ಈಗ ಫಾರ್ ಎಕ್ಸಾಂಪಲು 320.55 ಅಂತ ಇದೆ. ಸೊ ಇದನ್ನು ರೌಂಡ್ ಫಾರ್ಮುಲಾವನ್ನು ಯೂಸ್ ಮಾಡಿದರೆ ಎಷ್ಟು ಬರುತ್ತೆ ಅಮೌಂಟು? ಸೊ ಈಗ ನೋಡಿ, ಈಕ್ವಲ್ಸನ್ನು ಅಪ್ಲೈ ಮಾಡಿಬಿಟ್ಟು ರೌಂಡ್ ಅಂತ ಟೈಪ್ ಮಾಡಿ. ಸೊ ರೌಂಡ್ ಅಂತ ಟೈಪ್ ಮಾಡಿಬಿಟ್ಟು ಓಪನ್ ದ ಬ್ರಾಕೆಟ್ ಹಾಕಿ, ಇಲ್ಲಿ ನಂಬರ್ಸ್ ಕೇಳ್ತಿದೆ. ಸೊ ನಂಬರ್ಸ್ ಯಾವುದು? 8 ಅಲ್ವಾ? ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ, ಅಂದರೆ ವ್ಯಾಲ್ಯೂ ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಬಿಟ್ಟು ಕಾಮ ಅಪ್ಲೈ ಮಾಡಿ 0, ಆನಂತರ ಜಸ್ಟ್ ಕ್ಲೋಸ್ ದ ಬ್ರಾಕೆಟ್. ಸಿಂಪಲ್, ಇಷ್ಟನೇ, ಸರಿನಾ? ಕೊಟ್ಬಿಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದರೆ ಅಲ್ಲಿ ಎಷ್ಟು ತೋರಿಸುತ್ತೆ? 321. ಅಂದರೆ ಏನಕ್ಕೆ 321 ಅಂತ ತೋರಿಸ್ತಿದೆ ಅಂತ ಹೇಳಿದ್ರೆ ಇಲ್ಲಿ 55, ಅಂದರೆ 50ಕ್ಕಿಂತ ಮೇಲ್ಪಟ್ಟ, ಅಂದರೆ 50ಕ್ಕಿಂತ ಕಮ್ಮಿ, ಅಂದರೆ 1ರಿಂದ 50 ತನಕ ಬಂದರೆ ವ್ಯಾಲ್ಯೂ ಏನಾಗುತ್ತೆ? 320 ಇರುತ್ತೆ, ಸರಿನಾ? ಅಂದರೆ ಪಾಯಿಂಟ್ ವ್ಯಾಲ್ಯೂ. ಅದೇ 50ಕ್ಕಿಂತ ಮೇಲ್ಪಟ್ಟ ಆದರೆ 1 ಪಾಯಿಂಟ್ ರೈಸ್ ಆಗುತ್ತೆ, ಸರಿನಾ? ಅದೇ ರೀತಿ ಇದೂ ಅಷ್ಟೇ. ಎಲ್ಲವಕ್ಕೂ ನಾವು ರೌಂಡ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ಯಾವಕ್ಕೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು, ಅಥವಾ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಲೆಫ್ಟ್ ಬಟನನ್ನು ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ ತಕ್ಷಣ ನೋಡಿ ಎಲ್ಲಾದರೂ ವ್ಯಾಲ್ಯೂ ಕೂಡ ಏನಾಗುತ್ತೆ ರೌಂಡ್ ಆಗಿ ಅಪ್ಲೈ ಆಗ್ತಾ ಹೋಗಿದೆ. ಎಲ್ಲಿ 50ಕ್ಕಿಂತ ಜಾಸ್ತಿ ಇದೆಯೋ ಸೊ ಅಲ್ಲೆಲ್ಲ 1 ಪಾಯಿಂಟ್ ಏನಾಗಿದೆ ಜಾಸ್ತಿ ಬರ್ತಾ ಹೋಗಿದೆ. ಸೊ ಎಲ್ಲಿ 50ಕ್ಕಿಂತ ಕಮ್ಮಿ ಇದೆಯೋ ಅಲ್ಲೆಲ್ಲ ಅದೇ ವ್ಯಾಲ್ಯೂ ಅಪ್ಲೈ ಆಗಿದೆ. ಸೊ ಅದೇ ಥರನೇ ಸೆಕೆಂಡ್ ಒನ್ನಿಗೆ ಬರೋಣ. ಸೆಕೆಂಡ್ ಒನ್ನಲ್ಲಿ ಇಲ್ಲಿ ಒಂದು ಐಟಮ್ಸ್ ಇದೆ, ಕ್ವಾಂಟಿಟಿ ಇದೆ, ರೇಟ್ ಇದೆ, ಇದನ್ನ ಅಮೌಂಟ್ ಇದೆ. ಇವಕ್ಕೆಲ್ಲ ಇಲ್ಲಿ ರೌಂಡ್ ಫಾರ್ಮುಲಾವನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಸೊ ಈಗ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತೀನಿ, ಟೋಟಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಈಕ್ವಲ್ಸನ್ನು ಪ್ರೆಸ್ ಮಾಡಿದ್ದೀನಿ. ಈಕ್ವಲ್ಸನ್ನು ಪ್ರೆಸ್ ಮಾಡಿಕೊಂಡು ಮೊದಲಿಗೆ ಇದನ್ನು ಕೂಡ್ಕೊಳ್ಳೋಣ. ಸಮ್ ಈಕ್ವಲ್ಸ್ ಸಮ್, ಓಪನ್ ದ ಬ್ರಾಕೆಟ್ ಅಪ್ಲೈ ಮಾಡಿ, ಆನಂತರ ಅಷ್ಟು ಟೋಟಲ್ ಆಗಿ ಡ್ರ್ಯಾಗ್ ಮಾಡಬೇಕು. ಸೊ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ತಕ್ಷಣ ಕ್ಲೋಸ್ ದ ಬ್ರಾಕೆಟ್ ಮಾಡಿಬಿಟ್ಟು ದಿಸ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಇಲ್ಲೇನು ಬರುತ್ತೆ? 71,801.2 ಬಂದಿದೆ, ಸರಿನಾ? ಇದಕ್ಕೆ ರೌಂಡ್ ಫಾರ್ಮುಲಾ ಅಂತ ಹೇಳಿದ್ರೆ ಎಷ್ಟು ಅಪ್ಲೈ ಆಗುತ್ತೆ? ಸೊ ಇಲ್ಲಿ 0.2 ಇದೆ, ಸರಿನಾ? ಇದೇ ವ್ಯಾಲ್ಯೂನೇ ಬರುತ್ತೆ. ಈಕ್ವಲ್ಸ್ ಸೊ ರೌಂಡ್ ಓಪನ್ ದ ಬ್ರಾಕೆಟ್, ನಂಬರ್ಸ್ ಕೇಳ್ತಿದೆ, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕಾಮ 0, ಕ್ಲೋಸ್ ದ ಬ್ರಾಕೆಟ್, ನಾನು ಎಂಟರ್. ಎಷ್ಟು ಬಂದಿದೆ? ಸೇಮ್ ವ್ಯಾಲ್ಯೂನೇ ಬಂದಿದೆ. ಅಂದರೆ ಇಲ್ಲಿ 2 ಹತ್ರ ಏನಾದರೂ 50ಕ್ಕಿಂತ ಜಾಸ್ತಿ ಇದ್ದಿದ್ರೆ ಇಲ್ಲಿ 802 ಬಂದಿರೋದು. ಓಕೆನಾ? ಸೊ ಈ ರೀತಿ ನಾವು ರೌಂಡ್ ಫಾರ್ಮುಲಾವನ್ನು ಯೂಸ್ ಮಾಡೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.